ನಮಸ್ಕಾರ. ನಾನು ಸೋಮ ಲೋಕನಾಥ್ ಅಡ್ವೊಕೇಟ್ ಮಾತಾಡ್ತಿರೋದು. ನಮ್ಮ ಪುರಸಭೆಯವರು ಹೇಗಿದ್ದಾರೆ ಅಂದರೆ, ರಾಜಕಾಲುವೆ ಅನ್ನೋ ಒಂದು ವಿಷಯನ ಮುಂದಿಟ್ಕೊಂಡು ಅತಿ ಹೆಚ್ಚಿನ ಸುದ್ದಿಗಳಿಗೆ ಒಂದು ಕಾರಣವಾಯಿತು. ಮಳೆಗಾಲದಲ್ಲಿ ಗೋಣಿಕೊಪ್ಪಲು ರಸ್ತೆಯಲ್ಲಿ 3 ಅಡಿ 4 ಅಡಿ ನೀರು ನಿಂತು ಸಂಚಾರಕ್ಕೆ ಅವ್ಯವಸ್ಥೆ ಆಯಿತು. ಅಲ್ಲಿ ಅಂಗಡಿ ಮುಗ್ಗಟ್ಟುಗಳಿಗೆ ನೀರುಗಳು ನುಗ್ಗಿ ಅದು ಒಂಥರ ಅವ್ಯವಸ್ಥೆ ಆಯಿತು. ಇದು ಸರ್ಕಾರದ ಗಮನಕ್ಕೆ ಬಂದು ಉಸ್ತುವಾರಿ ಸಚಿವರು ಕೂಡ ಭೇಟಿ ನೀಡಿದ್ರು. ಉಸ್ತುವಾರಿ ಸಚಿವರು ಭೇಟಿ ನೀಡಿದ ನಂತರ ಪುರಸಭೆಯವರು ಎಲ್ಲ ಯಾರು ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿದ್ದಾರೆ ಅದನ್ನು 15 ದಿನಗಳ ಒಳಗಡೆ ನೀವು ತೆರವು ಮಾಡಬೇಕು ಅಂದ್ಬಿಟ್ಟು ಒಂದು ನೋಟಿಸನ್ನು ಜಾರಿ ಮಾಡಿದ್ರು. ನೋಟಿಸ್ ಜಾರಿ ಮಾಡಿದ ನಂತರ ಇವರು ಯಾವುದೇ ಮುಂದಿನ ಕ್ರಮಕ್ಕೆ ಕೈ ಹಾಕಲಿಲ್ಲ. ಯಾವತ್ತೋ ಒಂದು ದಿನ ರಾಜಕಾಲುವೆ ಒತ್ತುವರಿ ಬಗ್ಗೆ ತೆರವು ಮಾಡಬೇಕಾದ್ರೆ ಸರ್ವೆ ಆಗಬೇಕು ಅಂದ್ಬಿಟ್ಟು ಸರ್ವೆ ಕಾರ್ಯನ ಪ್ರಾರಂಭ ಮಾಡಿದ್ರು ಅಷ್ಟೇ. ಅದು ಪ್ರಾರಂಭ ಮಾಡಿದ ಜಾಗದಲ್ಲೇ ನಿಂತಿದೆಯೇ ಹೊರತು ಅದು ಮುಂದುವರ್ಕೊಂಡು ಮುಂದೆ ಹೋಗೇ ಇಲ್ಲ. ಈ ರಾಜಕಾಲುವೆ ಒತ್ತುವರಿ ಪ್ರಶ್ನೆ ಹೇಗಿದೆ ಅಂದರೆ, ರಾಜಕಾಲುವೆ ಒತ್ತುವರಿ ಮಾಡಬೇಕಾದ್ರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸಹಕಾರ ಕೊಡ್ತಾರೆ. ಅದೇ ರಾಜಕಾಲುವೆನ ತೆರವು ಮಾಡಬೇಕು ಅಂದರೆ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳೋದಿಲ್ಲ. ಕಾರಣ ಇಷ್ಟೇ, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಹಕಾರ ಇಲ್ಲದೆ ಒತ್ತುವರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಕಾನೂನು ಬಾಹಿರವಾದಂತಹ ಕನ್ಸ್ಟ್ರಕ್ಷನ್. ಅದನ್ನು ತೆರವು ಮಾಡೋದಕ್ಕೆ ಪುರಸಭೆಯಲ್ಲಿ 1% ದಮ್ಮಿಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ, ಅವರ ಸಹಕಾರದಲ್ಲೇ ನಡೆದಂತಹ ಅಂಥ ಕಾಮಗಾರಿಗಳನ್ನು ಅವ್ರಿಗೆ ಕೆಡವಾಕೋದಕ್ಕೆ ಮನಸ್ಥಿತಿ ಇರೋದಿಲ್ಲ. ಈ ನೋಟಿಸ್ ಕೊಡೋದು ಮತ್ತು ರಾಜಕಾಲುವೆನ ತೆರವು ಮಾಡ್ತೀವಿ ಅನ್ನೋದು ಎಲ್ಲ ಮಾಡೋದು ಏನಿದೆ, ಇದೆಲ್ಲ ಒಂದು ಜನರನ್ನು ಮೂರ್ಖರನ್ನಾಗಿ ಮಾಡಿಸೋವಂಥ ಒಂದು ತಂತ್ರಗಾರಿಕೆ ಅಂತ ಹೇಳ್ಬೋದು. ಮತ್ತು ಹಾಗೆಯೇ ಜನಪ್ರತಿನಿಧಿಗಳು ಒಂದೊಂದು ಕಾರ್ಯಗಳನ್ನು ಹೇಳ್ತಾರೆ. ಉದಾಹರಣೆಗೆ, ಕೊಳಚೆ ನೀರು ಸಂಸ್ಕರಣಾ ಘಟಕವನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾರೆ. ಇವರು ಕೊಳಚೆ ನೀರನ್ನು ಸಂಗ್ರಹ ಮಾಡೋದಕ್ಕೆ ಮತ್ತು ಅದು ಸಂಸ್ಕರ ಘಟಕಕ್ಕೆ 2 ಕೋಟಿನೋ ಎಷ್ಟೋ ಮೀಸಲಿಟ್ಟಿದ್ದಾರೆ. 2 ಕೋಟಿ ರೂಪಾಯಿ ಅವರು 2 ಟ್ಯಾಂಕ್ ಕಟ್ಟಿ 2 ಮೋಟ್ರ್ ಹಾಕೋದಕ್ಕೆ ಸಾಲೋದಿಲ್ಲ. ಜೊತೆಗೆ ಇವರು ಏನು ಸಂಸ್ಕಾರ ಘಟಕವನ್ನು ಸ್ಥಾಪನೆ ಮಾಡ್ತಾರೆ, ಅಲ್ಲಿಗೆ ಕಲುಷಿತ ನೀರು ಹೇಗೆ ತಗೊಂಡೋಗ್ತಾರೆ? ಮನೆಗೆ ಬಂದು ಕಲೆಕ್ಟ್ ಮಾಡ್ತಾರಾ? ಅದಕ್ಕೆ ಪೈಪ್ಲೈನ್ ಅಳವಡಿಸ್ಬೇಕು. ಇದು ಹೇಗಾಗಿದೆ ಅಂದರೆ, ಜನಪ್ರತಿನಿಧಿಗಳು ಸಾರ್ವಜನಿಕರು ಆ ಕ್ಷಣಕ್ಕೆ ನಾವೇನಾದರೂ ಹೇಳಿದ್ರೆ ಒಪ್ತಾರೆ, ನಂತರ ಸುಮ್ಮನಿರ್ತಾರೆ ಅನ್ನೋ ತಂತ್ರ, ಜನರನ್ನು ಮೂರ್ಖರನ್ನಾಗೋ ಮಾಡೋ ತಂತ್ರ ಎಲ್ಲ ಜನಪ್ರತಿನಿಧಿಗಳಿಗೂ ಗೊತ್ತು, ಎಲ್ಲ ಅಧಿಕಾರಿಗಳಿಗೂ ಗೊತ್ತು. ಹಾಗಾಗಿ ನೀವು ಏನೇ ಕ್ರಮಗಳನ್ನು ಕೈಗೊಳ್ಳಬೇಕಾದ್ರೆ ಶೀಘ್ರ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕ್ರಮ ಕೈಗೊಳ್ಳಿ ಅಂತ ಈ ಮೂಲಕ ಆಗ್ರಹಿಸ್ತೀನಿ.